ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವಾಯ್ಸ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಐ ಥಿಂಕ್ ಇದು ನನ್ನ ಮೊದಲನೇ ಐಫೋನ್ ವಿಡಿಯೋ ಇನ್ ವಾಯ್ಸ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್. ಹೋಪ್ ವಿಡಿಯೋ ಕ್ಲಾರಿಟಿ ಚೆನ್ನಾಗಿದೆ, ಜೊತೆಗೆ ವಿಚಾರಗಳ ಕ್ಲಾರಿಟಿನೂ ನಿಮಗೆ ಕೊಡ್ತಾ ಹೋಗ್ತೀನಿ. ಆಕ್ಚುಲಿ ತೆಲುಗು ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಎರಡು ಇಂಡಸ್ಟ್ರಿಗಳ ಒಂದು ವ್ಯತ್ಯಾಸವನ್ನ ನಾನು ಏಕದಿನದಲ್ಲೇ ನೋಡ್ಬಿಟ್ಟೆ. ಏನದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ. ನಿನ್ನೆ ವಾಸ್ ಅ ಡೇ ವೇರ್ ಐ ಸಾ ದಟ್ ಗ್ರೇಟೆಸ್ಟ್ ಡಿಫರೆನ್ಸ್ ಇನ್ ಬೋತ್ ದ ಇಂಡಸ್ಟ್ರಿ ಅಂತ ಹೇಳ್ಬೋದು. ಒಂದು ಕಡೆ ಅರೆಸ್ಟು, ಇನ್ನೊಂದು ಕಡೆ ಜಾಮೀನು. ಓ ಮೈ ಗಾಡ್, ಇದು ನ್ಯಾಯನೋ ಸತ್ಯನೋ ನೀತಿನೋ ಅದು ನಾನು ಜನರ ಅಭಿಪ್ರಾಯಕ್ಕೆ ಬಿಡ್ತೀನಿ. ಬಟ್ ವಿಚಾರಗಳನ್ನ ತಿಳಿಸುವಂಥದ್ದು, ತಲುಪಿಸುವಂಥದ್ದು ಒಂದು ಕರ್ತವ್ಯ ಅನ್ನೋ ರೀತಿಯಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹಿಂದಿನ ಕೇಸ್ ಬಗ್ಗೆ ಸ್ಯಾಂಡಲ್ವುಡ್ದು ನಿಮ್ಗೆ ಆಲ್ರೆಡಿ ಗೊತ್ತು, ಅದ್ರ ಬಗ್ಗೆ ಮಾತಾಡಲ್ಲ ನಾನು. ಬಟ್ ಈಗಿನ ಒಂದು ಟಾಲಿವುಡ್ ಇಂಡಸ್ಟ್ರಿಯಲ್ಲಿ ಆದಂತಹ ಒಂದು ಕೇಸ್ ವೆರಿ ವೆರಿ ರೀಸೆಂಟ್, ವೆರಿ ವೆರಿ ನೇಸೆಂಟ್ ಅನ್ನೋ ಥರ. ಅಲ್ಲು ಅರ್ಜುನ್ ಅವರ ಪುಷ್ಪ 2 ಸಿನಿಮಾ ರಿಲೀಸ್ ಆದಾಗ ಒನ್ ಡೇ ಪ್ರೀವಿಯಸ್ ಆಗಿ ಅಲ್ಲು ಅರ್ಜುನ್ ಅವರು ಅನ್ಪ್ಲಾನ್ಡ್ ವಿಸಿಟ್ ಅನ್ನೋ ಥರ ಹೈದರಾಬಾದ್ನ ಒನ್ ಆಫ್ ದ ಥಿಯೇಟರ್ಸ್ಗೆ ವಿಸಿಟ್ ಮಾಡ್ತಾರೆ. ಆಗ ಅಲ್ಲಿ ಒಂದೊಂದು ಹೆಡ್ಗೆ 1,000 ರೂಪಾಯಿ ಕೊಟ್ಟು ಬಂದಂತ ಒಂದು ಫ್ಯಾಮಿಲಿ ಅಲ್ಲು ಅರ್ಜುನ್ನ ಫ್ಯಾನ್ಸ್ ಆಗಿ ಆ ಫಿಲಮ್ ಅನ್ನ ನೋಡಿ ಹೊರಗಡೆ ಬರ್ತಾ ಡ್ಯೂ ಟು ದ ಸ್ಟ್ಯಾಂಪೇಜ್ ಒಂದು ತಾಯಿ ಮೃತ ಪಡ್ತಾರೆ. ಬಟ್ ಅದಕ್ಕೆ ಯಾವುದೇ ರೀತಿಯಾಗೂ ನೇರ ಕಾರಣ ಅಲ್ಲು ಅರ್ಜುನ್ ಅಂತೂ ಅಲ್ಲ. ಯಾಕಂತಂದ್ರೆ ಎಲ್ಲಾ ಕಡೆನೂ ಒಂದೇ ಪ್ರೀವಿಯಸ್ಲಿ ಪ್ರೀಮಿಯರ್ ಶೋ ಇದ್ದಾಗ ಥಿಯೇಟರ್ ವಿಸಿಟ್ ಮಾಡೇ ಮಾಡ್ತಾರೆ. ಆದ್ರೆ ಅಲ್ಲಿ ಥಿಯೇಟರ್ ವಿಸಿಟ್ ಅವ್ರು ಮಾಡಿದಾಗ ಫ್ಯಾನ್ಸ್ ಎಲ್ಲ ತುಂಬಾ ಮುದ್ದಾಕೊಂಡು ಈ ಒಂದು ತಾಯಿಗೆ ಸ್ಟ್ಯಾಂಪೇಜ್ ಆಗುತ್ತೆ, ಜೊತೆಗೆ ಅವರ ಒಂದು ಮಗು ಗೆ ಸಹ ತುಂಬಾ ಸೀರಿಯಸ್ ಆಗುತ್ತೆ. ಸೊ ಅದರ ಕೆಲವು ವಿಜುವಲ್ಸ್ ಗಳನ್ನ ಸಹ ನೀವು ನೋಡ್ತೀರಾ. ಅಂದ್ರೆ ಅದಕ್ಕೆ ಉಸಿರಾಡಕ್ಕೆ ಆಗದೆ ಪೊಲೀಸರೆಲ್ಲ ಹೋಗ್ಬಿಟ್ಟು ಎದೆ ಇದನ್ನೆಲ್ಲ ಮುಟ್ಟಿ ಸೊ ದಟ್ ದೇ ಕ್ಯಾನ್ ರೆಸ್ಪೈರ್ ಅನ್ನೋ ತರ ಮಾಡಿರೋದು. ಬಟ್ ಬಹಳ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಬಟ್ ಅದಕ್ಕಿಂತ ಅನ್ಫಾರ್ಚುನೇಟ್ ಏನು ಅಂತಂದ್ರೆ, ಅದಾದ ಮೇಲೆ ಅವ್ರ ತಂದೆ ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ತರ ಹಿಂಗಾಗಿದೆ, ಸೊ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ರೀತಿ ಹೇಳ್ತಾರೆ ಅಷ್ಟೇ. ಬಟ್ ಈ ತೆಲಂಗಾಣದ CM ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಸಿ, ಜೊತೆಗೆ FIR ಅನ್ನ ಪೊಲೀಸರು ತನ್ಪಾಡಕ್ಕೆ ತಾವೇ ರಿಜಿಸ್ಟರ್ ಮಾಡ್ಕೊಂತಾರೆ, ಜೊತೆಗೆ ಈ ತಂದೆಯ ಒಂದು ಕೇಸ್ ಸಹ ಇರುತ್ತೆ. ಬಟ್ ಏನು ಪೊಲೀಸರು FIR ಅವರಾಗೆ ರಿಜಿಸ್ಟರ್ ಮಾಡ್ಕೊಂತಾರೆ ಅನ್ಪ್ಲಾನ್ಡ್ ವಿಸಿಟ್ ಅನ್ನೋದಕ್ಕೆ. ಅದಕ್ಕೆ ಒಂದಿಷ್ಟು ಉಪ್ಪು ಖಾರ ಹಾಕಿ ತುಂಬಾ ಕೇಸಸ್ಗಳು ಅಲ್ಲು ಅರ್ಜುನ್ ಅವರ ಮೇಲೆ ಬರುತ್ತೆ. ಬಂದಾದ್ಮೇಲೆ ಏಕಾಏಕಿ ನಿನ್ನೆ ಬೆಳಗ್ಗೆ ಹೋಗಿ ಅಲ್ಲು ಅರ್ಜುನ್ ಅವರ ಮನೆಗೆ ಹೋಗ್ಬಿಟ್ಟು ಬೆಡ್ರೂಮ್ ವರ್ಗೂ ಹೋಗ್ಬಿಟ್ಟು ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡೋದಕ್ಕೂ ಮುಂಚಿತವಾಗಿ ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲು ಅರ್ಜುನ್ ಅವರು ಒಂದಿಷ್ಟು ಪ್ರೆಸ್ ಇದರಲ್ಲಿ ಅವರಾಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತಂದ್ರೆ, ಈ ಒಂದು ಇನ್ಸಿಡೆಂಟ್ ನಮ್ಗೆ ಬಹಳ ವಿಷಾದ ತಂದಿದೆ, ಜೊತೆಗೆ ನಾನು ಮೃತರ ಕುಟುಂಬಕ್ಕೆ ನನ್ನ ಫಿಲ್ಮ್ ಟೀಮ್ ಕಡೆಯಿಂದ 25 ಲಕ್ಷ ಕಾಂಪನ್ಸೇಷನ್ ಆಗಿ ಕೊಡ್ತೀನಿ ಅಂತ. ಐ ಥಿಂಕ್ ಅದು ಕೊಡ್ಲೇಬೇಕು ಅಂತ ಏನಿರಲಿಲ್ಲ. ಬಟ್ ಸ್ಟಿಲ್ ಹಿ ಮೇಕ್ಸ್ ಅನ್ ಅಟೆಂಪ್ಟ್ ಟು ಸಪೋರ್ಟ್ ದಟ್ ಫ್ಯಾಮಿಲಿ, ನೋ ಮ್ಯಾಟರ್ ಅವ್ರೇನ್ ಕೊಲೆ ಮಾಡಿದ್ರೆ ಇಲ್ಲ. ಎಷ್ಟೊಂದು ಜನ ಕೊಲೆ ಮಾಡೇ ಆರಾಮಾಗಿ ತಿರ್ಕೊಂಡಿದ್ದಾರೆ ಇವತ್ತು. ಬಟ್ ಕೊಲೆನೂ ಮಾಡದೆ ಒಬ್ಬ ಸ್ಟಾರ್ ಫಿಗರು ಇವತ್ತು ಆ 25 ಲಕ್ಷ ಕಾಂಪನ್ಸೇಷನ್ ಅನ್ನ ಕೊಟ್ಟು, ನಾನು ಅವರ ಮಕ್ಕಳ ಭವಿಷ್ಯಕ್ಕೆ ನಾನು ನಿಂತಿರ್ತೀನಿ ಅಂತ ಹೇಳೋದ್ರಲ್ಲ, ಹ್ಯಾಟ್ಸ್ ಆಫ್ ಬ್ರದರ್. ನಿಜವಾಗ್ಲೂ ಐ ವಾಸ್ ನಾಟ್ ಅಟ್ ಆಲ್ ಅ ಗ್ರೇಟ್ ಫ್ಯಾನ್ ಆಫ್ ಅಲ್ಲು ಅರ್ಜುನ್ ಬಿಫೋರ್ ದಿಸ್, ಬಟ್ ನೌ ಎವ್ರಿ ಸ್ಟೇಟ್ಮೆಂಟ್ ವಾಟ್ ಹಿ ಹಸ್ ಮೇಡ್ ಅಲ್ಲ, ದಟ್ ಹ್ಯಾಡ್ ಮೇಡ್ ಮೀ ಫ್ಯಾನ್. ಯು ಹ್ಯಾವ್ ವನ್ ದ ಹಾರ್ಟ್ ಆಫ್ ಅ ಕನ್ನಡಿಗ ಆಸ್ ವೆಲ್. ಐ ಆಮ್ ವೆರಿ ಪ್ರೌಡ್. ಸೊ ಐ ಥಿಂಕ್ ಈ ತರದ ಇನ್ಸಿಡೆಂಟು ಇದೇ ಕನ್ನಡ ಇಂಡಸ್ಟ್ರಿಯಲ್ಲಿ ಆದ್ರೆ ನನಗಂತೂ ನಂಬಿಕೆ ಇಲ್ಲ 25 ಲಕ್ಷ ಅನೌನ್ಸ್ ಮಾಡ್ತಾರೆ, ಫಿಲಮ್ ಟೀಮ್ ಅವರು ಹಿಂಗೆಲ್ಲ ನಿಲ್ತಾರೆ, ಹಿಂಗೆಲ್ಲ ಆಗತ್ತೆ. ಐ ಡೋಂಟ್ ಥಿಂಕ್ ಸೊ, ಐ ಆಮ್ ನಾಟ್ ಶೋರ್. ಬಟ್ ಈ ತರದ್ದೊಂದು ಬೆಳವಣಿಗೆ ಐ ಥಿಂಕ್ ಫರ್ಗೆಟ್ ಅಬೌಟ್ ಮೂವೀಸ್ ಸಕ್ಸಸ್, ಒಬ್ಬ ಇಂಡಿವಿಜುವಲ್ ವ್ಯಕ್ತಿಯ ಸಕ್ಸಸ್ ನ ಇನ್ನೂ ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ. ಐ ಥಿಂಕ್
ಅಲ್ಲು ಅರವಿಂದ್ ಸರ್ನ ನಾನು ಮೀಟ್ ಆಗಿದ್ದೀನಿ 2-3 ಸತಿ. ಅಲ್ಲು ಅರ್ಜುನನ ಐ ಥಿಂಕ್ ಪ್ರಾಬಬ್ಲಿ ಒನ್ಸ್ ಐ ಹ್ಯಾಡ್ ಮೆಟ್. ಬಟ್ ಹ್ಯಾಟ್ಸ್ ಆಫ್ ಟು ಯು ಬ್ರದರ್. ಪೀಪಲ್ ಆಲ್ವೇಸ್ ಸೇ ಅಲ್ಲು ಅರ್ಜುನ್ ಸಿಕ್ಕಾಪಟ್ಟೆ ಆಟಿಟ್ಯೂಡು, ಆಕ್ಚುಲಿ ನೋಡಿದಾಗ್ಲೂ ಹಂಗೆ ಫೀಲ್ ಕೊಡುತ್ತೆ. ಬಟ್ ಐ ಥಿಂಕ್ ದಿಸ್ ಮೂವ್ ಹ್ಯಾಸ್ ಆಕ್ಚುಲಿ ಮೂವ್ಡ್ ಮೈ ಹಾರ್ಟ್. ಫ್ರಮ್ ಟುಡೇ ಐ ಆಮ್ ಯುವರ್ ಫ್ಯಾನ್ ಮ್ಯಾನ್. ಬಟ್ I think it's very unfortunate that even after him announcing all this, ಪೊಲೀಸ್ ಅವ್ರು ಬಂದು ಅವ್ರನ್ನ ನಿನ್ನೆ ಅರೆಸ್ಟ್ ಮಾಡಿರೋದು, ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಅವ್ರ ತಂದೆ ಹಾಸ್ಪಿಟಲ್ ಇಂದ ಹೊರಗಡೆ ಬಂದು he gives a statement that ಇಲ್ಲ, ನಾನು ಇದು ಅಲ್ಲು ಅರ್ಜುನ್ ಅವ್ರಿಗೆ ಈ ತರ ಎಫೆಕ್ಟ್ ಆಗತ್ತಂದ್ರೆ ಐ ಆಮ್ ಈವನ್ ರೆಡಿ ಟು ಟೇಕ್ ಬ್ಯಾಕ್ ದ ಕೇಸ್ ಅಂತ. ಆಕ್ಚುಲಿ ಇಲ್ಲಿ ಯಾರದ್ ಪನಿಷ್ಮೆಂಟ್ ಆಗಿದ್ರೆ ಅಂತ ನೀವು ನನ್ನ ಹತ್ರ ಪ್ರಶ್ನೆ ಕೇಳ್ಬೋದು. ಐ ವುಡ್ ಜಸ್ಟ್ ಸೇ ಪೀಪಲ್, ಜನರ ಹುಚ್ಚುತನ. ಬಿಕಾಸ್ ದ ಪಾಯಿಂಟ್ ಇಸ್ maybe that 4 people are real true fans, they just went to watch the film. But ಈ ಸ್ಟ್ಯಾಂಪೇಜು ಇದೆಲ್ಲ ಆಗೋದಕ್ಕೆ ಕಾರಣ ಏನಂತಂದ್ರೆ ಅದೇ ಟಿಕೆಟ್ ಪ್ರೈಸಸ್ ಒಂದು ವಿದಿನ್ ನೆಕ್ಸ್ಟ್ ಡೇ 50% ಆಗ್ತಿತ್ತು, ಅಂದ್ರೆ ₹500 ಆಗ್ತಿತ್ತು. ಸೆಕೆಂಡ್ ಥಿಂಗ್ ಏನಂತಂದ್ರೆ ದೇ ವರ್ ಹ್ಯೂಜ್ ಅಮೌಂಟ್ ಆಫ್ ಕ್ರೌಡ್ ಜಸ್ಟ್ ಟು ಮೀಟ್ ಸಿ ಅಲ್ಲು ಅರ್ಜುನ್ ವಿದೌಟ್ ಥಿಂಕಿಂಗ್ ಅಬೌಟ್ ದೇರ್ ಓನ್ ಲೈಫ್. ಇದೊಂಥರ ಈ ಒನ್ ಟೈಮ್ ಆಪರ್ಚುನಿಟಿ, ಗುರು ನಾನು ದೇವ್ರನ್ನ ನೋಡ್ಬಿಡ್ತಿದ್ದೀನಿ ಅನ್ನೋ ರೇಂಜ್ಗೆ ಆ ಹುಚ್ಚುತನ ಇದೆಯಲ್ಲ, ದಟ್ ಇಸ್ ವಾಟ್ ಮೇಕಿಂಗ್ ಥಿಂಗ್ಸ್ ರಾಂಗ್. ಅಂಡ್ ಕೆಲವು ಸತಿ ಈ ಹುಚ್ಚುತನ ಅನ್ನುವಂಥದ್ದು ಸ್ಟಾರ್ಸ್ ಗಳನ್ನ ನೆತ್ತಿಗೇರಿಸ್ಬಿಡುತ್ತೆ. ಆ ತರ ಕೇಸಸ್ಗಳು ಬೆಂಗಳೂರು ಆಗಿರ್ಬೋದು ಅಥವಾ ಈ ಕರ್ನಾಟಕದಲ್ಲಿ ಆಗಿದೆ, ಎಕ್ಸಾಂಪಲ್ಸ್ ಇದಾರೆ. ಆದ್ರೆ ಅಲ್ಲಿ ಅಲ್ಲು ಅರ್ಜುನ್ಗೆ ಆಗದೆ ಇರೋದು ನನಗ್ ಖುಷಿ ತಂದಿದೆ. ಐ ಥಿಂಕ್ ಇಟ್ ಆಲ್ ಬ್ರಿಂಗ್ಸ್ ಅಪ್ ವಿತ್ ಅಲ್ಲು ಅರವಿಂದ್ ಅಂಡ್ ದ ಕೈಂಡ್ ಆಫ್ background he has come out with. Really unfortunate. I think ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಅವ್ರನ್ನ ನಿನ್ನೆ ಬೆಳಗ್ಗೆ ಅರೆಸ್ಟ್ ಮಾಡಿರೋದು, ಬೆಡ್ರೂಮ್ ವರ್ಗೂ ಬಂದು ಪೊಲೀಸ್ ಅರೆಸ್ಟ್ ಮಾಡಿರೋದು, ಅದನ್ನ ಟೀ ಕುಡ್ಕೊಂಡು ತುಂಬಾ ಆರಾಮಾಗಿ ಈ ಟುಕ್ ಇಟ್ ಅಂಡ್ ಹಿ ಕೇಮ್ ಟು ದ ಪೊಲೀಸ್ ಸ್ಟೇಷನ್. ದೆನ್ ಇವತ್ತು ಬೆಳಗ್ಗೆ ರಿಲೀಸ್ ಮಾಡಿ ಕಳಿಸಿದ್ದಾರೆ. ಬಟ್ ಐ ಥಿಂಕ್ ದಿಸ್ ಇಸ್ ಅ ಲಿಟಲ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಅಂಡ್ ನಾನು ಇದ್ರ ಬಗ್ಗೆ ಇನ್ನೇನ್ ಹೇಳೋದು ಗೊತ್ತಿಲ್ಲ. ಬಟ್ ವೆರಿ ಸ್ಯಾಡ್. ಬಟ್ ದೇರ್ ಆರ್ ಕಪಲ್ ಆಫ್ ಅದರ್ ಕೇಸಸ್ ವೇರ್ ಪೀಪಲ್ ಹ್ಯಾವ್ ಲಿಟ್ರಲಿ ಕ್ರಿಯೇಟೆಡ್ ಮರ್ಡರ್ ಅಂಡ್ ಬಟ್ ದೇ ಆರ್ ಆನ್ ಬೇಲ್ ರೈಟ್ ನೌ. ಇದ್ರ ಬಗ್ಗೆ ವಾಟ್ ಟು ಟೆಲ್? ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ ಹೇಳಿ ಜನರೇ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ಇಷ್ಟ ಆಗಿದ್ರೆ ವಾಯ್ಸ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.